ನಮಸ್ಕಾರ ರವಿಕುಮಾರ್ ಅವರೇ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮಗೆ 21ನೇ ತಾರೀಕು ನಡೆದಂತಹ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ, ತಾಲೂಕು ನಿರ್ದೇಶಕರ ಚುನಾವಣೆಯಲ್ಲಿ ತಾವು ಭರ್ಜರಿ ಜಯ ಗಳಿಸಿದ್ದೀರಿ. 446 ಮತ ಪಡೆದು ಆಯ್ಕೆಯಾಗಿದ್ದೀರಾ. ನಿಮಗೆ ನಮ್ಮ ಅಭಿನಂದನೆಗಳು ಸರ್. ಯಾರ್ಯಾರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಮಗೆ ಆಯ್ಕೆ ಮಾಡಿದಂಥ ಮತದಾರರಿಗೆ ಮೊದಲನೇ ಒಂದು ಕೃತಜ್ಞತೆ ನಾವು ಸಲ್ಲಿಸಲೇಬೇಕು. ಎರಡನೇದು ಮಾಮೂಲಿ ನಮಗೆ ಅವಕಾಶ ಕೊಟ್ಟಂತ ಹಿರಿಯರು, ಮಹಾಸಭಾದ ಮುಖ್ಯಸ್ಥರು, ಸಮಿತಿ ಸದಸ್ಯರು, ಸ್ನೇಹಿತರುಗಳು, ಎಲ್ಲ ಸಂಘ ಸಂಸ್ಥೆಗಳು ಏನಿದೆ, ನಮ್ಮ ವೀರಶೈವ ಮಹಾಸಭಾದ ಅಂಗಸಂಸ್ಥೆಗಳು ಒಂದು ಕೆಲವು ಇದಾವೆ. ಅಕ್ಕನ ಬಳಗ ಆಗಿರ್ಬೋದು, ಕದಳಿ ವೇದಿಕೆ ಆಗಿರ್ಬೋದು, ವೀರಶೈವ ಲಿಂಗಾಯತ ಮಹಾಸಭಾದ ಬಂಧುಗಳು ಮತ್ತೆ ಮುಖಂಡರು, ಒಟ್ಟಾರೆ ಎಲ್ಲರೂ ನಮ್ಮನ್ನ ಆಯ್ಕೆ ಮಾಡಿದ್ರು. ಕಾರಣಾಂತರದಿಂದ ಅದು ಚುನಾವಣೆಗೆ ಹೋಗ್ಬೇಕಾಗಿ ಬಂತು. ಅದರಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಅತಿ ಹೆಚ್ಚು ಮತಗಳು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ಸಾಮಾನ್ಯ ಒಂದು 250-300 ಮತಗಳು ಬರ್ಬೋದೇನೋ ಅಂತ. ಕಾರಣ ಯಾಕಪ್ಪ ಅಂದ್ರೆ ನಾವು ಸರಿಯಾದ ರೀತಿ ಪ್ರಚಾರಕ್ಕೆ ಹೋಗಕ್ಕಾಗ್ಲಿಲ್ಲ. ಕೊನೆಯಲ್ಲಿ ಒಂದು ಬಾರಿ ಮಾತ್ರ ಪ್ರಚಾರಕ್ಕೆ ಹೋಗಿದ್ವಿ. ಆದ್ರೆ ಇವತ್ತಿನ ವಾಟ್ಸಪ್ ಮೀಡಿಯಾ ಒಬ್ರಿಗೊಬ್ರು ಪ್ರಚಾರ ಆಗಿ ಇವತ್ತು ನನ್ನನ್ನು ಅತ್ಯಧಿಕ ಮತದಿಂದ 456 ಮತ ಕೊಟ್ಟಿದ್ದಾರೆ. 713 ಮತದಾನ ನಡೆದಿತ್ತು. ಅದ್ರಲ್ಲಿ 456 ಮತ ಕೊಟ್ಟು 2ನೇ ಸ್ಥಾನದಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅತಿ ವಿನಮ್ರತೆಯಿಂದ, ಅತಿ ಸೌಜನ್ಯದಿಂದ ತಮ್ಮ ಸಮಯ ಕೊಟ್ಟು ಅತ್ಯಮೂಲ್ಯವಾದ ಮತ ಕೊಟ್ಟು ನನ್ನನ್ನು ಇವತ್ತು ಜಯಬೇರಿ ಬಾರಿಸಕ್ಕೆ ಕಾರಣಕರ್ತರಾಗಿರಂತ ನನ್ನ ಕ್ಷೇತ್ರದ ಮತದಾರ ಬಂಧುಗಳು, ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳು, ಸ್ನೇಹಿತರು, ಇವರೆಲ್ಲರೂ ತುಂಬು ಹೃದಯ ಧನ್ಯವಾದ ಅರ್ಪಿಸಕ್ಕೆ ನಾನು ಆಭಾರಿಯಾಗಿರ್ತೀನಿ ಅವ್ರಿಗೆ ಅಂತ ಈ ಮೂಲಕ ಹೇಳ್ತೀನಿ. ನಮ್ಮ ತಾಲೂಕು ಅಧ್ಯಕ್ಷರನ್ನ ಅವಿರೋಧ ಆಯ್ಕೆಯಾಗಿರುವಂತಹ ತಿಮ್ಮರಾಜಪುರ ಪುಟ್ಟಣ್ಣನವರು ಅದಕ್ಕೆ ಸಹಕರಿಸಿದಂತ ಅದ್ರ ಸ್ಪರ್ಧೆಲಿದ್ದವ್ರಿಗೂ ನಾವು ಕೃತಜ್ಞತೆ ಹೇಳಲೇಬೇಕು. ಯಾಕಂದ್ರೆ ಅದನ್ನ ಚುನಾವಣೆ ಇಲ್ಲದೆ ಅದ ರೀತಿ ತಾವು ನಾಮಪತ್ರ ವಾಪಸ್ ಪಡೆದು ಈ ಸಮಾಜಕ್ಕೆ ಗೌರವ ಕೊಟ್ಟು ಒಂದು ಸಂಘಟನೆಯಾಗಿ ನಾವು ಮುಂದೆ ಮಾಡಬೇಕಾದ ಕೆಲಸಗಳಿಗೆ ಹಿರಿಯ ಮಾತಿಗೆ, ಮಠಮಾನ್ಯಗಳ ಸ್ವಾಮೀಜಿಗಳ ಮಾತು ಬೆಲೆ ಕೊಟ್ಟು ಇವತ್ತು ವಾಪಸ್ ಪಡೆದು ಪುಟ್ಟಣ್ಣವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸುಧಾ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಅಭಿನಂದನೆಗಳನ್ನ ತಿಳಿಸ್ತಾ, ಅದೇ ರೀತಿ ಈಗ ನಮ್ಮ ಜಿಲ್ಲಾಧ್ಯಕ್ಷರಾಗಿ 2ನೇ ಬಾರಿಗೆ ಶ್ರೀಯುತ ಮೂಡ್ಲುಪುರ ನಂದೀಶ್ ಅವರು ಆಯ್ಕೆಯಾಗಿದ್ದಾರೆ ಭರ್ಜರಿಯಾಗಿ. ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಈಗ ತಾಲೂಕಲ್ಲಿ ನನ್ನ ಜೊತೆಯಲ್ಲಿ ನಿನ್ನೆ ಸುಮಾರು 13 ಜನ, ನನ್ನ ಸೇರಿಸಿ 13 ಜನ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ಕೃತಜ್ಞತೆಯನ್ನು ಇಂದಿನ ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದಂತಹ ಮಾದೇವ ಪ್ರಸಾದ್ ಅವರು ಹಾಗೂ ಅವರ ತಂಡದವರಿಗೂ ಸಹ ಈ ಚುನಾವಣೆಯಲ್ಲಿ ತುಂಬಾ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿ ಎಲ್ಲ ಜವಾಬ್ದಾರಿಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅವರಿಗೂ ಸಹ ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೂ ಹೊಸದಾಗಿ ಈಗ ನೂತನವಾಗಿ ಆಯ್ಕೆಯಾದಂತಹ ತಾಲೂಕು ನಿರ್ದೇಶಕರುಗಳು ಹಾಗೂ ಜಿಲ್ಲಾ ನಿರ್ದೇಶಕರುಗಳಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ಈ ಚುನಾವಣೆಗೆ ನಿರ್ವಹಣಾ ಸಮಿತಿ ಅಂತ ಒಂದು ಸಮಿತಿ ಆಯ್ಕೆ ಮಾಡಿದ್ರು, ಒಂದು 9 ಜನದ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನನ್ನ ಕ್ಷೇತ್ರದ ಮತದಾರರ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಅವ್ರಿಗೆ ಕೃತಜ್ಞತೆನ ಸಲ್ಲಿಸ್ತಾ, ಮತ್ತಷ್ಟು ಜವಾಬ್ದಾರಿನ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಕೊಟ್ಟಿದ್ದೀರಾ. ಅದನ್ನ ಹೀಗೆ ಮುಂದುವರಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಕಡೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿ ತಮಗೆಲ್ಲ ಧನ್ಯವಾದ ತಿಳಿಸ್ತೀನಿ.